ನಮಸ್ಕಾರ ಸ್ನೇಹಿತರೆ, ಫೆಂಟಾಸ್ಟಿಕ್ ಊಟ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಕಲ್ಲರು ಏನು ಯೂಸ್ ಮಾಡ್ದಂಗೆ ಒಂದು ಒಳ್ಳೆ ಕ್ರಿಸ್ಪಿ ಕಬಾಬ್ ಮಾಡಿದ್ರು. ಇದು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ವಲ್ಪ ಕೆಂಪು ಕಲರ್ ಬರಲಿ ಅಂತ ಬ್ಯಾಡ್ಗೆ ಮೆಣಸಿನ್ಕಾಯಿ, ಶುಂಠಿ, ನೆಕ್ಸ್ಟು ನಾರ್ಮಲ್ ಖಾರ ಬರೋ ಥರ ಇರೋ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಸೊ ಇದು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ. ಜಾಸ್ತಿ ನೀರೇನು ಹಾಕೋದು ಬೇಡ. ಸೊ ಇದಾಗಿದ ತಕ್ಷಣ ಒಂದು ಬಾಣಲೆಯಲ್ಲಿ ನೀಟಾಗಿ ತೊಳ್ಕೊಂಡಿರೋ ಬೋನ್ಲೆಸ್ ಚಿಕನ್ನ ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ, ಟೇಸ್ಟ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ನಾವು ರುಬ್ಕೊಂಡಿರೋ ಮಸಾಲೆನೂ ಹಾಕ್ಕೊಂಡಿದ್ದೀವಿ. ಸೊ ಇದ್ರ ಜೊತೆಗೆ ಸ್ವಲ್ಪ ಲೇಯರ್ ಆಗಲಿ ಅಂತ ಒಂದು ಮೊಟ್ಟೆನ ಇದರಲ್ಲಿ ಒಡೆದು ಹಾಕೋಣ. ಸೊ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀವಿ, ಇದನ್ನು ಹಾಕೋಣ. ಫೈನಲಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಮಗೆ ಏನಾದರೂ ಈ ಕ್ರಿಸ್ಪಿನೆಸ್ ಜಾಸ್ತಿ ಮಾಡ್ಕೊಬೇಕಂದ್ರೆ 1-2 ಚಮಚ ಕಾರ್ನ್ಫ್ಲೋರ್ ಕೂಡ ಇದರಲ್ಲಿ ಹಾಕೊಬೋದು. ಸೊ ಇದರಿಂದ ಒಂದು ಆಚೆ ಒಂದು ಕ್ರಿಸ್ಪಿ ಲೇಯರು ಬರುತ್ತೆ. ಸೊ ನೋಡ್ಬೋದು ಮಿಕ್ಸ್ ಮಾಡಿದ್ದೀವಿ. ಇದನ್ನು ಒಂದು 2-3 ಗಂಟೆಗೆ ಹಾಕಿದ್ರೆ ಅದು ನೀಟಾಗಿ ಟೆಂಡರ್ ಆಗಿ ಎಲ್ಲ ಖಾರ ಎಲ್ಲ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಫ್ರೈ ಮಾಡೋದಕ್ಕೆ ಎಣ್ಣೆ ತೊಗೊಳ್ಳೋಣ. ಇದು ಬಿಸಿ ಆಗಿದ ತಕ್ಷಣ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಒಂದೊಂದು ಪೀಸೇ ಅದರಲ್ಲಿ ಹಾಕೋಣ. ಸೊ ಒಂದು ಕಡೆ ಫ್ರೈ ಆಗಿದ ತಕ್ಷಣ ಬೇಕಂದರೆ ಸ್ವಲ್ಪ ಫ್ಲಿಪ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟು ಒಂದು ರೆಡಿಶ್ ಕಲರ್ ಬಂದಿದೆ. ಇದು ಕುಕ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ತಗೊಳ್ಳಿ. ಇದಕ್ಕೆ ಬೇಕಂದರೆ ಒಂಚೂರು ನಿಂಬೆಹಣ್ಣ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಹಾಕ್ಬಿಟ್ಟು ಬೇಕಂತ ತಿನ್ಬೋದು. ಇಲ್ಲಾಂದರೆ ಈರುಳ್ಳಿ ಜೊತೆಗೆ ಹಾಗೆ ಟೇಸ್ಟ್ ಮಾಡ್ಕೊಂಡು ಟಿವಿಯಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ತಿನ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಬೆಲ್ ಐಕನ್ನ ಆನ್ ಮಾಡಿ. ಥ್ಯಾಂಕ್ ಯು.